ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಶ್ರುತಿ ಆಚಾರಿ. ಇವತ್ತು ನಾವು 6ನೇ ತರಗತಿಯ ಪೂರಕ ಪಾಠಗಳು ಪದ್ಯದಿಂದ ಪೂರಕ ಪಾಠಗಳಿಂದ ಏನು ಗಾಢಕತ್ತಲು ಮತ್ತು ಗುಮ್ಮಗಳು ಪಾಠವನ್ನು ಮಾಡ್ತಾಯಿದ್ದೀವಿ. ಅಂದರೆ ಯಾವುದೇ ಒಂದು ಪೂರಕ ಪಾಠ ಅಂತ ಬಂದಾಗ ಇದು ಒಂದು ಕಥೆಯಾಗಿರುತ್ತೆ. ಕಥೆಯನ್ನು ಹಂತ ಹಂತವಾಗಿ ಹೇಳುವಂಥದ್ದು ಅಂತ ನಾವು ತಿಳ್ಕೊಬೋದು. ಇದರಿಂದ ನನಗೆ ಅನಿಸಿದ ಪ್ರಕಾರ ಇದರಿಂದ ಮಾರ್ಕ್ಸ್ ಬರುತ್ತೆ, ಎಕ್ಸಾಮ್ಸ್ಗೆ ಇದು ಇರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಕ್ಲಾಸ್ ಮಾಡ್ತಾಯಿದ್ದೀನಿ. ಕವಿ ಬಂದು ವಿಜಯಶ್ರೀ ಹಾಲಾಡಿ ಅವರು. ನಾನು ಏನಿಲ್ಲ, ಯಾವುದೇ ಒಂದು ಲೆಸನ್ ತೊಗೊಂಡಾಗ ಡೀಪಾಗಿ ಹೋಗೋದಿಲ್ಲ. ಯಾಕಂದರೆ ಅದು ತುಂಬ ಎಳಿತಾ ಹೋದರೆ ಮಕ್ಕಳಿಗೆ ಅದು ಅರ್ಥ ಆಗೋದಿಲ್ಲ. ಹಾಗಾಗಿ ನಾನು ಹೇಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಮೇಲೆ ಮೇಲೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಡೀಪಾಗಿ ಹೋದಷ್ಟು ನಿಮಗೆ ಅದು ಏನು ಲ್ಯಾಗ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ನಾನು ಏನಿದೆ ಅಷ್ಟು ಮಾತ್ರಕ್ಕೆ ಅರ್ಥವನ್ನು, ಅದು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತಿದ್ದೀನಿ ಅಷ್ಟೇ. ನಿಮಗೆ ಡೀಪಾಗಿ ಬೇಕು ಅಂದರೆ ನಾನು ಬೇಕಾದರೆ ಇನ್ನೊಂದು ಕ್ಲಾಸ್ ಮಾಡ್ತೀನಿ. ನೀವು ಮೆಸೇಜ್ ಮಾಡಿದ್ರೆ, ಕಾಮೆಂಟ್ ಮಾಡಿದ್ರೆ. ಇವಾಗ ನಾನು ಪೂರಕ ಪಾಠ ಮಾಡ್ತಾಯಿದ್ದೀನಿ. ಕವಿ ಬಂದು ವಿಜಯಶ್ರೀ ಹಾಲಾಡಿ. ಇವರ ಜನನ 1975 ಏಪ್ರಿಲ್ 28, ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಾಲಾಡಿ ಗ್ರಾಮದ ಮಧುರಿಯವರು. ಇವರ ಕೃತಿಗಳು ಓತಿಕ್ಯಾತ ತಲೆಗುಣಿಸಿ, ಪಪ್ಪು ನಾಯಿಯ ಪೀಪಿ, ಸೂರಕ್ಕಿ ಗೇಟ್, ಜಂಬಿ ಕೊಳ್ಳಿ ಮತ್ತು ಪುಟ್ಟ ವಿಚಿ, ಕಾಡಂಚಿನ ಊರಿನಲ್ಲಿ. ಇವರಿಗೆ ಪ್ರಶಸ್ತಿಗಳು ಬಂದಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನವಾಗಿ ಬಂದಿದೆ. ಸಾಹಿತ್ಯ ರಾಜ್ಯ ಪ್ರಶಸ್ತಿ ಡಿಸೋಜಾ, HSC ಪುಟಾಣಿ ಪುರಸ್ಕಾರ ಮುಂತಾದ ಕೃತಿಗಳಿಗೆ ಇವರಿಗೆ ಪುರಸ್ಕಾರಗಳು, ಪ್ರಶಸ್ತಿಗಳು ಬಂದಿದೆ. ಈಗ ಪಾಠಕ್ಕೆ ಹೋಗೋಣ. ಗಾಢಕತ್ತಲು ಮತ್ತು ಗುಮ್ಮಗಳು. ವಿಜಿಯ ಕಲ್ಪನೆಯಲ್ಲಿ ಕತ್ತಲೆಂದರೆ ಗುಮ್ಮ. ವಿಜಿ ಅಂದರೆ ಕವಿಯಿತ್ರಿ. ಅವರ ಕಲ್ಪನೆಯಲ್ಲಿ ಅಂದರೆ ಅವರ ಕಲ್ಪನೆ ಮಾಡಿಕೊಂಡಿರೋಂಥದ್ದು, ನಾವು ಒಂದು ಊಹೆಯನ್ನು ಮಾಡ್ಕೋತೀವಿ. ಅದನ್ನು ಕಲ್ಪನೆ ಅಂತ ಕರಿತೀವಿ. ಕತ್ತಲೆಂದರೆ ಗುಮ್ಮ. ವಿಜಿಯ ಕಲ್ಪನೆಯಲ್ಲಿ ಕತ್ತಲೆಂದರೆ ಗುಮ್ಮ ಅಂದರೆ ನಾವು ಮಕ್ಕಳಿಗೆ ಹೇಳ್ತೀವಿ ಗುಮ್ಮ ಬರುತ್ತೆ, ಕತ್ತಲಾಗ್ಬಿಟ್ರೆ ಮಕ್ಕಳು ಭಯ ಬೀಳ್ತಾರೆ. ಗುಮ್ಮ ಬರುತ್ತೆ, ಸುಮ್ಮನೆ ಮಲ್ಕೋ ಅಂತ ಹೇಳ್ತೀವಿ. ಹಾಗೆ ಕತ್ತಲೆಂದರೆ ಗುಮ್ಮ, ಗುಮ್ಮ ಎಂದರೆ ಕತ್ತಲು. ಅವಳು ತೀರಾ ಸಣ್ಣವಳಿರುವಾಗ ಅಕ್ಕಂದಿರು, ಅಣ್ಣ ಗುಮ್ಮನ ಚಿತ್ರ ಬಿಡಿಸು ಎಂದರೆ ದೊಡ್ಡ ಕಣ್ಣು ಬಿಡಿಸಿ ಮುಸುಕುದಾರಿ ವೇಷವನ್ನು ಬರೆಯುತ್ತಿದ್ದಳು. ಅವಳೇನು ಮಾಡ್ತಿದ್ಲು ಅಂದರೆ, ಕವಿಯತ್ರಿ ಅವಳಿಗೆ ಗುಮ್ಮ ಬರಿ ಅಂತ ಅಂದಾಗ ಬರೀ ದೊಡ್ಡ ಕಣ್ಣು ಬರಿತಾ ಇದ್ಲು. ಮುಸುಕುದಾರಿ ವೇಷವನ್ನು, ಹೇಗೆ ಮುಸುಕು ಹಾಕ್ಕೊಂಡು ಬರೋರು ಅಂದರೆ ಮಾಸ್ಕ್ ಹಾಕ್ಕೊಂಡು ಬರ್ತಾರೆ. ಕಳ್ಳರು ಹೇಗೆ ಬರ್ತಾರೆ, ಕಣ್ಣು ಮಾತ್ರ ಇರುತ್ತೆ ಅವ್ರಿಗೆ, ಇನ್ನೆಲ್ಲ ಮುಚ್ಕೊಂಡ್ಬಿಟ್ಟಿರ್ತಾರೆ, ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ಅವಳು ಏನು ಬರಿತಾ ಇದ್ಲು, ದೊಡ್ಡ ಕಣ್ಣನ್ನು ಬಿಡಿಸ್ತಾ ಇದ್ಲು ಮತ್ತು ಅದರ ಸುತ್ತ ಮುಸ್ಕನ್ನು ಹಾಕಿರುವಂಥದ್ದನ್ನ ಬರಿತಾ ಇದ್ಲು. ಗುಮ್ಮನಿಗೆ ಅದರ ಗೊಗ್ಗರು ಗಂಟಲ ತರಹವೇ ಭಯಾನಕ ಕಣ್ಣು. ದೇಹ ಇರುತ್ತದೆ ಎನ್ನುವುದು ಅವಳ ತಿಳುವಳಿಕೆಯಾಗಿತ್ತು. ಆದರೆ ದೇಹ ಇರುತ್ತೆ ಅನ್ನೋದು ಅವಳು ಗೊತ್ತಿತ್ತು. ಗುಮ್ಮ ಎಂದರೆ ಗೂಬೆ ಎನ್ನುವ ಒಂದು ಹಕ್ಕಿ ಎಂದು ಅವಳಿಗೆ ಗೊತ್ತಿರಲೇ ಇಲ್ಲ. ಗುಮ್ಮ ಅಂದರೆ ಗೂಬೆ ಅನ್ನುವಂಥದ್ದು ಒಂದು ಪಕ್ಷಿ ಅದು ಅನ್ನೋದು ಅವಳು ಗೊತ್ತಿರಲಿಲ್ಲ. ಅವಳು ಗುಮ್ಮ ಅಂದರೆ ಏನು, ಕತ್ಲು ಅಂತ ತಿಳ್ಕೊಂಬಿಟ್ಟಿದ್ಲು. ಕ್ರಮೇಣ ದೊಡ್ಡವಳಾದ ನಂತರವೇ ಆ ಸತ್ಯ ಸಂಗತಿ ಅವಳಿಗೆ ಅರಿವಾಗಿತ್ತು. ಅವಳು ದೊಡ್ಡವಳಾಗ್ತಾ ಆಗ್ತಾ ಆಗ್ತಾ ಏನಾಯಿತು, ಅವಳಿಗೆ ಆ ಸತ್ಯ ಅವಳಿಗೆ ಆವಾಗ ಅರ್ಥ ಆಯಿತು. ಅವಳು ಚಿಕ್ಕವಳಿದ್ದಾಗ ಹಾಲು ಕುಡಿಯದಿದ್ದರೆ, ಊಟ ಮಾಡದಿದ್ದರೆ ಗುಮ್ಮ ಬರುತ್ತದೆ, ಬೇಗ ಬೇಗ ತಿನ್ನು ಎಂದು ಹೆದರಿಸುತ್ತಿರುವುದನ್ನು ಕೇಳಿ ಮತ್ತು ಅವರ ಮನೆಗೆ ಹತ್ತಿರವೇ ಮಳೆಗಾಲದ ರಾತ್ರಿಗಳಲ್ಲಿ ಗುಮ್ಮಗಳು ಹೂಮ್ ಹೂಮ್ ಎಂದು ಸತತವಾಗಿ ಕೂಗುವುದು ಕೇಳಿ ಗುಮ್ಮನ ಕುರಿತು ಭೀತಿಯೊಂದು ಅವಳೊಳಗೆ ಇಳಿದಿತ್ತು. ಅವಳು ಚಿಕ್ಕವಳಿದ್ದಾಗ ಹಾಲು ಕುಡಿದಿದ್ರೆ, ಊಟ ಮಾಡ್ತಿದ್ರೆ ಆಗ ಏನಂತಿದ್ರು, ಗುಮ್ಮ ಬರುತ್ತೆ, ಬೇಗ ಬೇಗ ತಿನ್ಬಿಡಮ್ಮ ಅಂತ ಹೇಳ್ತೀವಿ ಇವಾಗಲೂ ಸಹ. ಆ ಥರ ಎದುರಿಸ್ತಾ ಇದ್ರು ಅವ್ರ ಮನೇಲಿ. ಆವಾಗ ಅವಳು ಮಳೆಗಾಲದ ಹತ್ರ ಏನು ತೋಟ ಹತ್ರ ಎಲ್ಲ ನಾವು ಹೋದಾಗ ಹೂ ಹೂ ಅನ್ನೋದು ನೋಡಿ, ಸೌಂಡ್ ನೋಡಿ ಅವಳಿಗೆ
ಆ ಕೂಗು ಅನ್ನೋದು ಒಂಥರ ಭೀತಿ ಆಗೋಗಿತ್ತು, ಭಯ ಆಗೋಗಿತ್ತು ಆ ಕೇಳಿದಾಗ. ನಿಜವಾದ ಕತ್ತಲು ಎಂದರೆ ಏನೆಂದು ಹಳ್ಳಿಯಲ್ಲಿ ಬೆಳೆದ ಮಕ್ಕಳಿಗೆ ಚೆನ್ನಾಗಿ ಗೊತ್ತಿರುತ್ತಿತ್ತು. ನಿಜವಾದ ಕತ್ತಲು ಅಂದರೆ ಹಳ್ಳಿ ಮಕ್ಕಳಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ವಿದ್ಯುತ್ತೇ ಇಲ್ಲದ ಊರಿನಲ್ಲಿ ಸುತ್ತಲೂ ದಟ್ಟ ಕಾಡು, ಗದ್ದೆ ತೋಟ ಹೊಂದಿದ ಹಳ್ಳಿ ಮನೆಯಲ್ಲಿ ಬೆಳೆದವಳು. ನಿಜವಾದ ಕತ್ತಲು ಅಂದರೆ ಹಳ್ಳಿಯಲ್ಲಿ ಬೆಳೆದಿರ್ತಾರಲ್ಲ ಅಂಥವ್ರಿಗೆ ಗೊತ್ತು. ಏನು ಅಂದರೆ ವಿದ್ಯುತ್ ಇರಲ್ಲ, ಅಂದರೆ ಕರೆಂಟ್ ಇರೋದಿಲ್ಲ, ಸುತ್ತ ಕಾಡಿರುತ್ತೆ, ಗದ್ದೆ ತೋಟ ಇರುತ್ತೆ. ಹಳ್ಳಿ ಮನೆ ಬೇರೆ. ವಿಜಿ ಮನೆಯೊಳಗೆ ಉರಿಯುವ ಚಿಮಣಿ ದೀಪ ಬಿಟ್ಟರೆ ಹೊರಗೆಲ್ಲ ದಟ್ಟ ಕತ್ತಲು. ವಿಜಿ ಅಂದರೆ ಕವಿಯಿತ್ರಿ. ಮನೆಯೊಳಗೆ ಉರಿಯುವಂತಹ ಚಿಮಣಿ ದೀಪ ಬಿಟ್ಟು ಇನ್ಯಾವುದು ಇರೋದಿಲ್ಲ. ಬಿಟ್ಟರೆ ಹೊರಗೆಲ್ಲ ಒಂದು ದಟ್ಟ ಕಾಡಾಗಿರುತ್ತೆ. ಕತ್ತಲು, ದಟ್ಟ ಕತ್ತಲು. ಆ ಕತ್ತಲು ಹೇಗೆಂದರೆ ಜಗವೆಲ್ಲವೂ ಮಸಿಯಲ್ಲಿ ಅದ್ದಿಟ್ಟಂತೆ. ಆ ಕತ್ತಲು ಹೇಗೆ ಅಂದರೆ ಏನು ಒಂದು ಮಸಿಯಲ್ಲಿ ಏನಾನ ವಸ್ತು ಅದ್ದಿ ತೆಗೆದ್ರೆ ಹೇಗಿರುತ್ತೆ, ಕರ್ರಗಿರುತ್ತಲ್ವ, ಸೊ ಹಾಗಿರುತ್ತಂತೆ. ಕಣ್ಣಿಗೆ ಕಣ್ಣು ತಾಗಿಸಿದರೂ ಕತ್ತಲಲ್ಲದೆ ಬೇರೇನು ಕಾಣುವುದಿಲ್ಲ. ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೂ ಆ ಕತ್ತಲಲ್ಲದೆ ಬೇರೇನು ಕಾಣಿಸೋದಿಲ್ಲ. ಅದರಲ್ಲೂ ಮೋಡಗಳು ತುಂಬಿದ ಮಳೆಗಾಲ, ಮಳೆಗಾಲ ಆಗಿರುತ್ತದು. ಮತ್ತು ಅಮಾವಾಸ್ಯೆಯ ಸಂದರ್ಭದಲ್ಲಿ ಕತ್ತಲು ಮತ್ತಷ್ಟು ಕಟುವಾಗಿರುತ್ತದೆ. ಅಮಾವಾಸ್ಯೆ ಟೈಮಲ್ಲಿ ಏನಾಗಿರುತ್ತೆ, ಆ ಕತ್ತಲೆ ಮತ್ತೆ ಇನ್ನಷ್ಟು ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ಹುಣ್ಣಿಮೆ ಮತ್ತು ಅದರ ಆಸುಪಾಸಿನ ದಿನಗಳಲ್ಲಿ, ಅದರಲ್ಲೂ ಬೇಸಿಗೆ ಸಮಯದಲ್ಲಾದರೆ ಒಳ್ಳೆ ತಿಂಗಳ ಬೆಳಕು ಚೆಲ್ಲಿಕೊಂಡು ಹೊರಗಿನ ಗದ್ದೆ ಗಿಡ ಮರಗಳು ಕಾಣುತ್ತಿರುತ್ತವೆ. ಹುಣ್ಣಿಮೆ ಸಮಯದಲ್ಲಿ ಕಾಣಿಸ್ತವೆ, ಆದರೆ ಅಮಾವಾಸ್ಯೆ ಸಮಯದಲ್ಲಿ ಕಾಣಿಸೋದಿಲ್ಲ. ಹುಣ್ಣಿಮೆ ಸಮಯದಲ್ಲಿ ಯಾಕೆ ಅಂದರೆ ಚಂದ್ರ ಬಂದಿರ್ತಾನೆ, ಸೊ ಹಾಗಾಗಿ ಹುಣ್ಣಿಮೆಯ ಆಸುಪಾಸಿಗೆ ಅಂದರೆ ಅಕ್ಕಪಕ್ಕ ಹಿಂದೆ ಮುಂದಿನ ದಿನಗಳಲ್ಲಿ ಏನು ಬೇಸಿಗೆ ಸಮಯದಲ್ಲಾದರೂ ಒಳ್ಳೆ ತಿಂಗಳ ಬೆಳಕು ಚೆಲ್ಲಿಕೊಂಡು ಹೊರಗಿನ ಗದ್ದೆಯನ್ನು ಒಂದು ಗಿಡ ಮರಗಳು ಕಾಣ್ತವೆ. ಮಳೆಗಾಲದಲ್ಲಿ ಕೆಲವೊಮ್ಮೆ ಹಗಲಲ್ಲೇ ಪದರ ಮೋಡಗಳು ಕವಿಚಿಕೊಂಡು ಕತ್ತಲಾಗಿ ಬಿಡುವ ಸನ್ನಿವೇಶವು ಒಂಥರ ನಿಗೂಢ ಭಾವವನ್ನು ಬಿತ್ತುತ್ತದೆ. ಅಂದರೆ ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ಮೋಡ ಮುಸುಕುತ್ತೆ. ನೀವು ನೋಡಿರ್ಬೋದು, ಇವತ್ತು ಮಳೆ ಬರುತ್ತೆ ಅಂದರೆ ಮೋಡ ಒಂದು ಸ್ವಲ್ಪ ಕ್ಲೈಮೇಟ್ ಚೇಂಜ್ ಆಗಿರುತ್ತೆ. ಸೊ ಆವಾಗ ಒಂಥರ ನಿಗೂಢ ಭಾವವನ್ನು ಬಿತ್ತುತ್ತೆ. ಸಂಜೆಯಾದೊಡೆ ಚಿಮಣಿ ದೀಪಗಳು ಒಂದೆರಡು ಲ್ಯಾಂಪುಗಳನ್ನು, ದೇವರ ದೀಪವನ್ನು ಹಚ್ಚಿಬಿಡುತ್ತಿದ್ದರು. ಸಂಜೆ ಆಗಿದ ತಕ್ಷಣ ಚಿಮಣಿ ದೀಪ ಅಂದರೆ ಹಳೆ ಕಾಲದಲ್ಲಿ ನಿಮ್ಮ ಅಜ್ಜಿ ನಿಮ್ಮ ತಾತಂದರು ನೋಡಿರ್ತಾರೆ ಚಿಮಣಿ ದೀಪ, ಅವ್ರನ್ನ ಕೇಳಿ ಗೊತ್ತಿರುತ್ತೆ. ಒಂದೆರಡು ಲ್ಯಾಂಪುಗಳು ಅಷ್ಟೇ ಅವ್ರಿಗೆ ಗೊತ್ತಿರುತ್ತೆ. ನಮಗೆಲ್ಲ ಈಗ ಕರೆಂಟ್ ಬಂದಿರೋದ್ರಿಂದ ಅದೆಲ್ಲ ಏನು ಗೊತ್ತಿರಲ್ಲ. ನಿಮ್ಮ ಅಜ್ಜಿನ ತಾತನ ಇಲ್ಲ ಅಪ್ಪ ಅಮ್ಮನ ಕೇಳಿ ಗೊತ್ತಿರುತ್ತೆ ಚಿಮಣಿ ದೀಪ ಅಂದರೆ ಏನು ಅಂದರೆ. ಚಿಮಣಿ ದೀಪ ಅಂದರೆ ಆಗಿನ ಕಾಲದಲ್ಲಿ ಡೀಸೆಲ್ಲಿಂದ ಚಿಮಣಿ ದೀಪವನ್ನು ಹಚ್ತಾಯಿದ್ರು, ಮತ್ತು ಸೀಮೆ ಎಣ್ಣೆಯಿಂದ ಹಚ್ತಾಯಿದ್ರು. ಡೀಸೆಲ್ ಅಲ್ಲ, ಸೀಮೆ ಎಣ್ಣೆಯಿಂದ ಹಚ್ತಾಯಿದ್ರು. ಆಗ ಏನು ಅಂದರೆ ಚಿಮಣಿ ದೀಪ ಹಚ್ಚಬೇಕು ಅಂದರೆ ಸೀಮೆ ಎಣ್ಣೆನ ಅಂಗಡಿಯಲ್ಲಿ ಕೊಡ್ತಿದ್ರು. ಅಂದರೆ ಹೆಂಗೆ ಅಂದರೆ ರೇಷನ್ ಇವಾಗ ಅಕ್ಕಿ ಹೇಗೆ ಸೊಸೈಟಿಯಲ್ಲಿ ಅಕ್ಕಿ ಕೊಡ್ತಾರೋ, ಸೊ ಹಾಗೆ ಇವಾಗಲೂ ಅಷ್ಟೇ ಚಿಮಣಿ ದೀಪ ಆಗ ಸೀಮೆ ಎಣ್ಣೆ ಅದಕ್ಕೋಸ್ಕರನೇ ಅಂತಲೇ ಕೊಡ್ತಿದ್ರು. ಸ್ಟವ್ ಹಚ್ಚೋದಕ್ಕೆ ಸೀಮೆ ಎಣ್ಣೆ ಎಲ್ಲ ಕೊಡ್ತಿದ್ರು. ದೇವರ ದೀಪವನ್ನು ಹಚ್ಚಿಬಿಡುತ್ತಿದ್ದರು. ಉಪ್ಪರಿಗೆಗೋ, ಕೋಣೆಗೋ, ಬಚ್ಚಲು ಮನೆಗೋ, ಬಾವಿಕಟ್ಟೆಗೋ, ಕೊಟ್ಟಿಗೆಗೋ ಹೋಗಬೇಕಾದರೆ ಚಿಮಣಿಯನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಿತ್ತು. ನಾವು ಕೋಣೆಗೆ ಅಂದರೆ ರೂಮ್ಗೆ, ಬಚ್ಚಲು ಮನೆಗೆ ವಾಶ್ರೂಮ್ಗೆ, ಬಾವಿಕಟ್ಟೆಗೆ ಬಾವಿ ಹತ್ರ, ಆಗ ಎಲ್ಲ ಬಾವಿ ಇತ್ತು ಮನೆಗಳ ಹತ್ರ. ಕೊಟ್ಟಿಗೆಗಳು ಅಂದರೆ ಹಸುವನ್ನು ಕಟ್ಟಾಕ್ತೀವಲ್ಲ ಅಂಥ ಕೊಟ್ಟಿಗೆಗಳು. ಹಳ್ಳಿ ಕಡೆ ಇದೆಲ್ಲ ಗೊತ್ತಿರುತ್ತೆ, ಬಟ್ ಸಿಟಿ ಕಡೆ ಎಲ್ಲ ಕೊಟ್ಟಿಗೆ ಅಂದರೆ ಏನು ಅಂತ ಗೊತ್ತಿರಲ್ಲ, ಉಪ್ಪರಿಗೆಗೆ ಅಂದರೆ ಏನು ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಬಿಡಿಸಿ ಹೇಳ್ತಿದ್ದೀನಿ. ಹೋಗಬೇಕಾದ್ರೆ ಚಿಮಣಿಯನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕಾಗಿತ್ತು. ಜೊತೆಗೆ ಅದನ್ನು ಚಿಮಣಿಯನ್ನು ದೀಪವನ್ನು ಇಟ್ಕೊಂಡೇ ಹೋಗಬೇಕಿತ್ತು. ತೋಟ ಅಥವಾ ದೂರ ಎಲ್ಲಾದರೂ ಹೋಗುವುದಿದ್ದರೆ ಮಾತ್ರ ಬ್ಯಾಟರಿಯನ್ನು ಬಳಸ್ತಿದ್ರು. ದೂರ ಎಲ್ಲಾದರೂ ಹೋಗಬೇಕು ಅಂತ ಇದ್ದರೆ ಮಾತ್ರ ಟಾರ್ಚನ್ನು ಬಳಸ್ತಾಯಿದ್ರು. ಅದರಲ್ಲೂ ಎಲ್ಲರ ಮನೆಯಲ್ಲೂ ಬ್ಯಾಟ್ರಿ ಇರಲಿಲ್ಲ. ಹೆಚ್ಚಿನವರು ದೂರದ ಪ್ರಯಾಣಕ್ಕೆ ಸೂಡಿಯನ್ನು ಬಳಸ್ತಿದ್ರು. ಸೂಡಿಯನ್ನು ತೆಂಗು ಅಡಿಕೆಯ ಗರಿಗಳಲ್ಲಿ ತಯಾರಾಗಿಸ್ತಿತ್ತು. ಅಂದರೆ ನೀವು ನೋಡ್ಬೋದು ಫಿಲಮ್ಸಲ್ಲೆಲ್ಲ ಈ ಕೋಲ್ಗೆ ಸೀಮೆಎಣ್ಣೆ ಹಾಕ್ಬಿಟ್ಟು, ಅದೆಲ್ಲ ಸೀಮೆಎಣ್ಣೆ ಎಲ್ಲ
ಬತ್ತಿ ಥರ ಹಚ್ಕೊಂಡು ಹೋಗ್ತಾರೆ ಕೋಲ್ಗೆ. ಸೊ ಆ ಥರ ಅದನ್ನು ಸೂಡಿ ಅಂತ ಕರಿತೀವಿ. ಗರಿಗಳನ್ನು ಕಡಿದು ಒಟ್ಟುಗೂಡಿಸಿ ಅಲ್ಲಲ್ಲಿ ಬಲವಾಗಿ ಬಾಳೆನಾರಿನಿಂದ ಕಟ್ಟಿ ಸೂಡಿ ತಯಾರಿಸ್ತಿದ್ರು. ಮಾರುದ್ದ ಇರುತ್ತಿದ್ದ ಆ ಸೂಡಿಯ ತುದಿಗೆ ಬೆಂಕಿಯೇ ಹಚ್ಚಿಕೊಂಡರೆ ಅದನ್ನು ಬೀಸುತ್ತಾ ಸುಮಾರು ಮೈಲಿಗಟ್ಟಲೆ ಆ ಬೆಳಕಲ್ಲಿ ನಡೆಯಬಹುದಿತ್ತು. ಆಗೆಲ್ಲ ಮನೆಯೊಳಗೆ ಬಹುತೇಕ ಕತ್ತಲು. ಹಾಗಾಗಿಯೇ ಏನೋ ರಾತ್ರಿ 8 ಗಂಟೆಗೆಲ್ಲ ನಿದ್ದೆ ಬರುವ ಹಾಗಾಗ್ತಿತ್ತು. ಈಗ ಮಕ್ಕಳು 12 ಗಂಟೆ ಆದರೂ ಮೊಬೈಲ್ ನೋಡ್ಕೊಂಡಿರ್ತಾರೆ. ಸೊ ಆದರೆ ಆಗಿನ ಕಾಲದಲ್ಲೆಲ್ಲ 8 ಗಂಟೆಗೆಲ್ಲ ಮಕ್ಕಳು ನಿದ್ದೆ ಮಾಡಿಬಿಡ್ತಾಯಿದ್ರು. ಯಾಕಂದರೆ ಈಗ ಮೊಬೈಲ್ ಇರೋದರಿಂದ ಯಾವಾಗಲೂ ಮೊಬೈಲಲ್ಲೇ ಮುಳುಗಿರ್ತಾರೆ. ವಿಜಿ ಮತ್ತು ಅವಳ ಅಜ್ಜಿ ಪ್ರತಿ ರಾತ್ರಿಯೂ ಮಲಗುತ್ತಿದ್ದುದು ಸರಿಯಾಗಿ 9 ಗಂಟೆಗೆ. ವಿಜಿ ಅಂದರೆ ಕವಿಯತ್ರಿ, ಅವಳ ಅಜ್ಜಿ ಎಷ್ಟೊತ್ತಿಗೆ ಮಲಗ್ತಿದ್ರು ಅಂದರೆ ರಾತ್ರಿ 9 ಗಂಟೆಗೆ ಮಲಗಿಬಿಡ್ತಿದ್ರು. ಇನ್ನೇನು ಗಡಿಯಾರ 9 ಹೊಡೆಯೋದ್ರಲ್ಲಿ ಅಜ್ಜಿಯ ಪಕ್ಕ ಹಾಸಿಗೆಯಲ್ಲಿ ಮಲಗಿಬಿಡುತ್ತಿದ್ದಳು. ಇಲ್ಲವಾದರೆ ಅಜ್ಜಿಗೆ ಸಿಟ್ಟು ಬರುತ್ತಿತ್ತು. ಬೆಳಗ್ಗೆ ಕೂಡ ಅಷ್ಟೇ 6 ಗಂಟೆಗೆಲ್ಲ ಎದ್ದು ಬಿಡುತ್ತಿದ್ದರು. ಅದಕ್ಕಿಂತ ಜಾಸ್ತಿ ಹೊತ್ತು ಅವರ ಮನೆಯಲ್ಲಿ ಯಾರೂ ಮಲಗುತ್ತಿರಲಿಲ್ಲ. ಈಗಿನ ಕಾಲದಲ್ಲಿ 8 ಗಂಟೆ ಆದರೂ ಎದ್ದೇಳಲ್ಲ, 9 ಗಂಟೆ ಆದರೂ ಎದ್ದೇಳಲ್ಲ. ಆದರೆ ಆಗಿನ ಕಾಲದಲ್ಲಿ ಹೇಗಿತ್ತು ಅಂದರೆ 6 ಗಂಟೆಗೆಲ್ಲ ಎದ್ದು ಬಿಡಬೇಕಿತ್ತು ಬೆಳಗ್ಗೆ. ಅದಕ್ಕಿಂತ ಜಾಸ್ತಿ ಹೊತ್ತು ಮಲಗಿದ್ರೆ ಮನೆಯಲ್ಲಿ ಯಾರೂ ಮಲ್ಕೊತಾ ಇರಲಿಲ್ಲ ಜಾಸ್ತಿ ಹೊತ್ತು. ಅಜ್ಜಿ ಹೇಳುತ್ತಿದ್ದರು, ಒಂದು ಸಲ ದಟ್ಟ ಕತ್ತಲಿನ ಅಮಾವಾಸ್ಯೆ ರಾತ್ರಿಯಲ್ಲಿ ಒಂದು ಗುಮ್ಮ ಮನೆ ಎದುರಿಗೆ ತೆಂಗಿನ ಮರದಲ್ಲೇ ಕುಳಿತು ಕೂಗಲು ಶುರು ಮಾಡಿತ್ತಂತೆ. ಅವರ ಅಜ್ಜಿ ಹೇಳ್ತಿದ್ರಂತೆ, ಒಂದು ಸಲ ದಟ್ಟ ಕತ್ತಲಿನ ಅಮಾವಾಸ್ಯೆ ರಾತ್ರಿಯಲ್ಲಿ ಕತ್ತಲಾಗಿರುತ್ತಲ್ವ, ಆ ಒಂದು ಗುಮ್ಮ ಬಂದಿತ್ತಂತೆ. ಆ ಗುಮ್ಮ ತೆಂಗಿನ ಮರದಲ್ಲಿ ಕೂತ್ಕೊಂಡು ಕೂಗೋದಕ್ಕೆ ಶುರು ಮಾಡ್ತಂತೆ. ಆಗ ಮನೆಯಲ್ಲಿದ್ದು ಅಜ್ಜಿಯೊಬ್ಬರೇ. ಈ ಗುಮ್ಮ ಮನೆಯ ಮೇಲೆ ಬಂದು ಕುಳಿತು ಕೂಗಿದರೆ ಎಂದು ಯೋಚಿಸಿ ಅಜ್ಜಿಗೆ ಭಯವಾಯಿತು. ಈ ಗುಮ್ಮ ಮನೆ ಮೇಲೆ ಬಂದು ಕೂತ್ಕೊಂಡು ಕೂಗ್ಬಿಟ್ರೆ ಅಂತ ಅಜ್ಜಿಗೆ ಭಯ ಆಯ್ತಂತೆ. ಹಾಗೆ ಮನೆ ಮೇಲೆ ಗುಮ್ಮ ಬಂದು ಕುಳಿತರೆ ಅದು ಅಪಶಕುನ ಎಂಬುದು ನಂಬಿಕೆ. ಇವಾಗಲೂ ಅಷ್ಟೇ, ಗೂಬೆ ಯಾರಾದರೂ ಮನೆ ಮೇಲೆ ಕೂತ್ಕೊಂಡಿದೆ ಅಂದರೆ ಅದು ಅಪಶಕನ, ಆ ಥರ ಕೂತ್ಕೋಬಾರ್ದು ಅನ್ನೋದು ಇವಾಗೂ ನಂಬಿಕೆ ಇದೆ. ಆ ಗುಮ್ಮನನ್ನು ಓಡಿಸಿ ಬಿಡುವ ಎಂದರೆ ಆ ಕತ್ತಲಲ್ಲಿ ಅದು ಅಸಾಧ್ಯ. ಆ ಗೂಬೆಯನ್ನು ಓಡಿಸ್ಬಿಡೋಣ ಅನ್ನೋದ್ರೆ ಆ ಕತ್ತಲಲ್ಲಿ ಅದು ಆಗೋದಿಲ್ಲ. ಕೊನೆಗೆ ಗಟ್ಟಿ ನಿರ್ಧಾರ ಮಾಡಿದರಂತೆ, ಬೇಕಾದರೆ ಆ ಗುಮ್ಮನೆ ಮನೆ ಮಾಡಿಯ ಮೇಲೆ ಕುಳಿತು ಕೂಗಲಿ, ತಾನೇನೂ ಹೆದರುವುದಿಲ್ಲ. ಆದರೆ ಒಂದು ಡಿಸಿಷನ್ ತಗೊಂಡ್ರಂತೆ. ಏನು ಅಂದರೆ, ಆ ಗುಮ್ಮ ಏನಾದರೂ ಮನೆ ಮೇಲೆ ಕೂತ್ಕೊಂಡು ಕೂಗಲಿ, ಆದರೆ ನಾನೇನು ಹೆದರೋದಿಲ್ಲ. ಅಪಶಕನ ಮುಂತಾದವೆಲ್ಲ ಸುಳ್ಳು. ಅದು ಅಪಶಕನ ಅದೆಲ್ಲ ಸುಮ್ಮನೆ ಅಂತಾರೆ ಅಷ್ಟೇ, ಅದೆಲ್ಲ ಸುಳ್ಳು. ನಮ್ಮ ನಡೆ ನುಡಿ ಸರಿ ಇದ್ದರೆ, ಒಳ್ಳೆತನವಿದ್ದರೆ ಯಾವ ಕೆಟ್ಟದ್ದು ಘಟಿಸುವುದಿಲ್ಲ. ನಮ್ಮ ನಡೆ ನುಡಿ ಅಂದರೆ ನಾವು ಒಬ್ಬರು ಚೆನ್ನಾಗಿದ್ದು ಸರಿಯಾಗಿದ್ದರೆ, ಒಳ್ಳೆತನ ನಮ್ಮಲ್ಲಿ ಇದ್ದರೆ ಯಾವುದು ಕೆಟ್ಟದ್ದು ನಮಗೆ ಅಂಟೋದಿಲ್ಲ, ಬರೋದಿಲ್ಲ ಎಂದು ಧೈರ್ಯ ಮಾಡಿ ರಾತ್ರಿ ಕಳೆದರಂತೆ. ಇದನ್ನು ಕೇಳಿದಾಗ ವಿಜಿಗೆ ಪಕ್ಕದ ತೋಟದಲ್ಲಿ ಗುಮ್ಮ ಕೂಗಿದರೆ ಇಷ್ಟು ಭಯಾನಕವಾಗಿ ಕೇಳಿಸುತ್ತದೆ, ಇನ್ನು ಮನೆ ಮೇಲೆ ಕುಳಿತು ಕೂಗಿದರೆ ಏನು ಮಾಡುವುದಪ್ಪ ಎಂದು ಚಿಂತೆಯಾಯಿತು. ಇದನ್ನು ಕೇಳಿದ ಕವಿಯತ್ರಿಗೆ ಪಕ್ಕದ ತೋಟದಲ್ಲಿ ಗುಮ್ಮ ಕೂಗಿದ್ರೆ ಇಷ್ಟು ಕೆಟ್ಟದಾಗಿ ಕೇಳಿಸುತ್ತೆ, ಭಯ ಆಗುತ್ತೆ. ಇನ್ಮೇಲೆ ನಮ್ಮನೆ ಮೇಲೆ ಕೂತ್ಕೊಂಡು ಕೂಗ್ಬಿಟ್ರೆ ಎಷ್ಟು ಭಯ ಆಗುತ್ತಪ್ಪ ಅಂತ ಚಿಂತೆ ಮಾಡೋದಕ್ಕೆ ಶುರು ಮಾಡಿದ್ಲು. ಅವಳಿಗೆ ತಡವಾಗಿ ತಿಳಿದ ಇನ್ನೊಂದು ಸ್ವಾರಸ್ಯದ ವಿಷಯವೆಂದರೆ, ಆಚೆ ಮನೆ ದೊಡ್ಡಮ್ಮನೇ ಕೆಲವೊಮ್ಮೆ ಗುಮ್ಮನಾಗುತ್ತಿದ್ದರು ಎಂಬುದು. ಅಂದರೆ ಅವಳಿಗೆ ತಡವಾಗಿ ಅಂದರೆ ಲೇಟಾಗಿ ಅರ್ಥ ಆಗಿದ್ದೇನು ಅಂದರೆ, ಆಚೆ ಮನೆ ದೊಡ್ಡಮ್ಮ ಅಂದರೆ ಅವರು ದೊಡ್ಡಮ್ಮ ಇರ್ತಾರಲ್ವ, ಅವರೇ ಕೆಲವೊಮ್ಮೆ ಗುಮ್ಮ ಆಗ್ತಾಯಿದ್ರು, ಅವರೇ ಕಿರಿಸ್ತಿದ್ದು ಎಂಬುದು ಅರ್ಥ ಆಯಿತು. ವಿಜಿ ಹಠ ಮಾಡಿದಾಗೆಲ್ಲ ಆಚೆ ಮನೆ ದೊಡ್ಡಮ್ಮ ಅವರ ಮನೆಯಿಂದಲೇ ಮಕ್ಕಳು ಹಠ ಮಾಡಿದರೆ ಗುಮ್ಮ ಬರುತ್ತದೆ ಹೀಗೆ ಎನ್ನುತ್ತಿದ್ದರು. ವಿಜಿ ಹಠ ಮಾಡಿದಾಗೆಲ್ಲ ಆಚೆ ಮನೆ ದೊಡ್ಡಮ್ಮ ಏನು ಮಾಡುತ್ತಿದ್ಲು, ಕೂಗ್ತಿದ್ಲು, ಗೂಬೆ ಕೂಗ್ದಂಗೆ. ಮಕ್ಕಳು ಹಠ ಮಾಡಿದ್ರೆ ಗುಮ್ಮ ಬರುತ್ತೆ ಅಂತ ಎಂತಿದ್ರು. ಅವರು ಹಾಗೆ ಕೇಳಿದ ತುಸು ಹೊತ್ತಿಗೆ ಗುಮ್ಮಗಳು ಕೂಗ್ತಾಯಿದ್ವು. ವಿಜಿ ಹೆದರ್ಕೊಂಡು ಮುಸುಕೆ ಹಾಕಿ ಮಲಗಿ ಅಲ್ಲೇ ನಿದ್ದೆ ಮಾಡಿಬಿಡ್ತಾಯಿದ್ಲು. ಕೆಲವೊಮ್ಮೆ ದೊಡ್ಡಮ್ಮನೇ ಗುಮ್ಮನ ಹಾಗೆ ಹೂ ಹೂ ಎಂದು ಕೂಗುತ್ತಿದ್ದರು ಎಂದು ಸ್ವಲ್ಪ ದೊಡ್ಡವಳಾದ ಮೇಲೆ ವಿಜಿಗೆ ಸತ್ಯ ತಿಳಿಯಿತು. ಸ್ವಲ್ಪ ಬೆಳೆದು ದೊಡ್ಡವಳಾಗಿ ಗುಮ್ಮನ ಹೆದರಿಕೆ ದೂರಾದ ನಂತರ ಕಗ್ಗತ್ತಲ ರಾತ್ರಿಗಳಲ್ಲಿ ಎಲ್ಲಿಗಾದರೂ ಹೋಗುವುದು ವಿಜಿಗೆ ಇಷ್ಟವಾಗತೊಡಗಿತು.
ಸ್ವಲ್ಪ ದೊಡ್ಡವಳಾಗಿ ಅವ್ರ ದೊಡ್ಡಮ್ಮನೇ ಕೂಗ್ತಾ ಇದ್ದಿದ್ದು ಅಂತ ಅರ್ಥ ಆದಮೇಲೆ ಅವಳಿಗೆ ಹೆದರಿಕೆ ಎಲ್ಲ ಹೊರಟೋಯ್ತು. ಆ ಕಗ್ಗತ್ತಲ ರಾತ್ರಿಯಲ್ಲಿ, ಆ ಕತ್ತಲ ರಾತ್ರಿಯಲ್ಲಿ ಎಲ್ಲಿಗಾದರೂ ಹೋಗೋದು ಅವಳಿಗೆ ತುಂಬ ಇಷ್ಟ ಆಗೋಗ್ಬಿಟ್ಟಿತ್ತು. ಅಮ್ಮ, ದೊಡ್ಡಮ್ಮ, ವಿಜಿ ತಂಗಿ ನೀಲಿಮ ಕೆಲವೊಮ್ಮೆ ಯಕ್ಷಗಾನಗಳಿಗೆ ಹೋಗ್ತಿದ್ರು. ಅಮ್ಮ, ದೊಡ್ಡಮ್ಮ ಮತ್ತು ವಿಜಿ, ಅವ್ರ ತಂಗಿ ನೀಲಿಮ ಇವರೆಲ್ಲ ಯಕ್ಷಗಾನಕ್ಕೆ ಹೋಗ್ತಾಯಿದ್ರು. ಕೆಲವೊಂದು ಸಲ ಅಕ್ಕಂದಿರು ಮನೆಗೆ ಬಂದಾಗಲೂ ಹೀಗೆ ರಾತ್ರಿ ಯಕ್ಷಗಾನಕ್ಕೆ ಹೋಗ್ತಾಯಿದ್ರು. ಅಕ್ಕಂದಿರು ಮನೆಗೆ ಬಂದಾಗ ಕೂಡ ಈ ಥರ ಯಕ್ಷಗಾನ ನೋಡೋದಕ್ಕೆ ಹೋಗ್ತಾಯಿದ್ರು. ಆಗಿನ ಖುಷಿ ವರ್ಣಿಸಲು ಅಸಾಧ್ಯ. ಆ ರೀತಿ ಹೋಗ್ತಾಯಿದ್ವಲ್ಲ, ಆ ಖುಷಿ ವರ್ಣಿಸೋದಕ್ಕಾಗೋದಿಲ್ಲ, ಹೇಳೋದಿಲ್ಲ, ಆಗೋದಿಲ್ಲ. ಅದನ್ನು ಅನುಭವಿಸಿದಾಗ ಮಾತ್ರನೇ ಅದರ ನಿಜವಾದದ್ದನ್ನು ಅರ್ಥ ಮಾಡ್ಕೊಳೋದು, ಅದರ ಖುಷಿಯನ್ನು ಅರ್ಥ ಮಾಡ್ಕೊಳೋದು. ಆ ನೀರವ ರಾತ್ರಿಯಲ್ಲಿ ಬ್ಯಾಟ್ರಿ ಹಿಡಿದು ಕಾಡುಗಳಲ್ಲಿ ನಡೆದು ಹೋಗುವಾಗ ಕಾಡಿನ ಗಾಳಿಯನ್ನು ಹೀರಿಕೊಳ್ಳುತ್ತಿದ್ದಳು. ಆ ಏನು ಬ್ಯಾಟ್ರಿ ಇಟ್ಕೊಂಡು ಅಲ್ಲಿ ಹೋಗ್ತಾ ಇದ್ವಲ್ಲ ರಾತ್ರಿಯಲ್ಲಿ ಕಾಡುಗಳಲ್ಲಿ, ಅದನ್ನು ಆ ಗಾಳಿಯನ್ನು, ತಂಪಾದ ಗಾಳಿಯನ್ನು ಹೀರಿಕೊಳ್ತೀವಲ್ಲ, ಅದೊಂಥರ ಖುಷಿ ಆಗುತ್ತದು. ಹಾಗೆ ಯಕ್ಷಗಾನಕ್ಕೆ ಹೋಗುವಾಗ ಅವತ್ತಿನ ಯಕ್ಷಗಾನ ಹೇಗಿರಬಹುದು ಎಂದು ಚರ್ಚೆಯಾದರೆ, ವಾಪಸ್ ಬರುವಾಗ ನೋಡಿದ ಯಕ್ಷಗಾನದ ಕುರಿತು ವಿಮರ್ಶೆಗಳು. ಅಂದರೆ ಹೋಗೋದಕ್ಕಿಂತ ಮುಂಚೆ ಇವತ್ತು ಯಕ್ಷಗಾನ ಹೇಗಿರುತ್ತೆ ಅನ್ನೋ ಚರ್ಚೆ ಮಾಡಿದ್ರೆ, ಬರುವಾಗ ವಾಪಸ್ ನೋಡ್ಕೊಂಡು ಬರುವಾಗ ಯಕ್ಷಗಾನದ ಬಗ್ಗೆ ವಿಮರ್ಶೆಯನ್ನು ಹೇಗಿತ್ತು ಅದು ಅನ್ನೋದ್ರ ಬಗ್ಗೆ ನಾವು ಹೇಳ್ಕೊಂಡು ಚರ್ಚೆಯನ್ನು ಮಾಡ್ತಾ ಬರ್ತಾಯಿದ್ವಿ. ಟೀಕೆ ಟಿಪ್ಪಣಿಗಳು ಇರುತ್ತಿದ್ವು, ಅದ್ರ ಬಗ್ಗೆ ಟೀಕೆಗಳು ಇರ್ತಾಯಿದ್ವು ಮತ್ತು ಟಿಪ್ಪಣಿಗಳು ಕೂಡ ಇರ್ತಾಯಿದ್ವು. ಕಾಡು ಮತ್ತು ಕತ್ತಲು ವಿಜಿಯನ್ನು ಎದುರಿಸಲಿಲ್ಲ. ಕಾಡು ಮತ್ತು ಕತ್ತಲು ಆ ವಿಜಿಯನ್ನು, ಕವಿಯಿತ್ರಿಯನ್ನು ಯಾವುದೇ ಕಾರಣಕ್ಕೂ ಎದುರಿಸಲಿಲ್ಲ. ಅದೇ ವಾತಾವರಣದಲ್ಲಿ ಬಾಲ್ಯದಿಂದಲೂ ಬೆಳೆದಿದ್ದರಿಂದ ತೋಟದ ತನಕ ಕತ್ತಲಲ್ಲಿ ಒಬ್ಬಳೇ ಬ್ಯಾಟ್ರಿ ಹಿಡಿದು ಹೋಗಿ ಬರುವ ಧೈರ್ಯ ಬೆಳೆಸ್ಕೊಂಡ್ಳು. ಆ ವಾತಾವರಣದಲ್ಲಿ ಹಳ್ಳಿಗಳಿಂದ ಆ ಬಾಲ್ಯ ಅಲ್ಲೇ ಬೆಳೆದಿರೋದ್ರಿಂದ ತೋಟದ ತನಕ ಕತ್ತಲಲ್ಲಿ ಒಬ್ಬಳೇ ಹೋಗಿ ಬ್ಯಾಟ್ರಿ ಹಿಡ್ಕೊಂಡು ಹೋಗಿ ಬರೋವಂತಹ ಧೈರ್ಯ ಅವಳಲ್ಲಿ ಬೆಳೆಸ್ಕೊಂಡ್ಳು. 9ನೇ ತರಗತಿಗೆ ಬಂದಾಗ ಅವಳು ರಾತ್ರಿ ಒಬ್ಬಳೇ ಉಪ್ಪರಿಗೆಯಲ್ಲಿ ಮಲಗುತ್ತಿದ್ದಳು. ನಿದ್ದೆ ಬರುವವರೆಗೆ ಕತ್ತಲನ್ನು ದಿಟ್ಟಿಸುತ್ತಾ ಮಲಗುವುದು ಅವಳ ಅಭ್ಯಾಸವಾಗಿತ್ತು. ನಿದ್ದೆ ಬರೋ ತನಕ ಆ 9ನೇ ತರಗತಿ ತನಕನೂ ಅವಳು ರಾತ್ರಿ ಒಬ್ಬಳೇ ಉಪ್ಪರಿಕೆ ಮೇಲೆ ಮಲಗ್ತಾಯಿದ್ಲು. ನಿದ್ದೆ ಬರುವವರೆಗೆ ಆ ಕತ್ತಲನ್ನು ನೋಡ್ತಾ ಇದ್ಲು. ಅದು ಅಭ್ಯಾಸ ಆಗೋಗಿತ್ತು. ಹೀಗೆ ಗಾಢ ಕತ್ತಲು, ರಾತ್ರಿ ಮತ್ತು ಮಳೆ ಇವೆಲ್ಲ ಅವಳಿಗೆ ಸದಾ ಇಷ್ಟವಾಗಿ ಹೋಯಿತು. ಹೀಗೆ ಆ ಕಾಲ ಕಳೀತಾ ಏನಾಯಿತು, ಆ ಕತ್ತಲು ಇರುತ್ತಲ್ಲ, ಗಾಢ ಕತ್ತಲು ಮತ್ತು ರಾತ್ರಿ ಮಳೆ ಇವೆಲ್ಲ ಅವಳಿಗೆ ತುಂಬ ಇಷ್ಟ ಆಗ್ತಾ ಹೋಯಿತು. ಮಳೆಗಾಲದ ರಾತ್ರಿಗಳಂತೂ ವಿಜಿ ನೀಲಿಮಾಗೆ ತುಂಬ ಇಷ್ಟ. ರಾತ್ರಿ ಮಲಗುವ ಹೊತ್ತಲ್ಲಿ ಅವರಿಬ್ಬರು ಜೋರಾಗಿ ಮಳೆ ಬರಲಿ ದೇವರೇ ಅಂತ ಕೇಳ್ಕೊಳ್ತಿದ್ರು ಎಂದು ಪ್ರಾರ್ಥಿಸುತ್ತಿದ್ದರು. ಏಕೆಂದರೆ ಜೋಗಳದಂತೆ ಸುರಿಯುವ ಆ ಮಳೆಗೆ ಒಳೆಗಡದ್ದಾಗಿ ನಿದ್ದೆ ಬರುತ್ತಿತ್ತು. ಅಂದರೆ ಏನು ಮಳೆ ಬರುತ್ತಲ್ಲ ಜೋರಾಗಿ, ಆ ಸೌಂಡಿಗೆ ಜೋರಾಗಿ ನಿದ್ದೆ ಬಂದುಬಿಡುತ್ತೆ. ಅದು ಅಲ್ಲದೆ ಮಳೆಯ ಸದ್ದನ್ನು ಕೇಳಿಸಿಕೊಳ್ಳುತ್ತಾ ಮಲಗುವುದೇ ಒಂದು ದೊಡ್ಡ ಸಂಭ್ರಮವಾಗಿತ್ತು ಆ ಮಕ್ಕಳಿಗೆ. ಅಂದರೆ ಏನು ಅಂದರೆ, ಆ ಮಳೆ ಬರುವಂತಹ ಶಬ್ದ ಇರುತ್ತಲ್ಲ, ಆ ಶಬ್ದನ ಕೇಳಿಸ್ಕೊಂಡು ಮಲ್ಕೊಳೋದೇ ಏನೋ ಒಂಥರ ಖುಷಿಯಾಗಿರುತ್ತೆ. ಇದು ವಿಜಯಶ್ರೀ ಅವರ ಏನು ಕವಿಯಿತ್ರಿ ಅವರ ಬಾಲ್ಯ ಯಾವ ರೀತಿ ಬಂತು, ಹಳ್ಳಿ ಕಡೆ ಯಾವ ರೀತಿ ನಾವು ಬದುಕ್ತೀವಿ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಇದು ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದ್ದರೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.